ಎಲ್ರಿಗೂ ನಮಸ್ಕಾರ. 2018 ಹಿಂದೆ ಆಫ್ಲೈನ್ ಡೇಟಾ ಎಂಟ್ರಿ ಆಕಾರ ಬಂದು ಆಫ್ಲೈನ್ ಡೇಟಾ ಎಂಟ್ರಿ ಮಾಡಿರುವಂತ ಡೇಟಾದಲ್ಲಿ ಹಲವಾರು ನ್ಯೂನತೆಗಳನ್ನ ಪತ್ತೆ ಹಚ್ಚಿ ಅದನ್ನ 6 ಕ್ಯಾಟಗರಿಯಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು, ಪೇರೆಂಟ್ ಸರ್ವೆ ನಂಬರ್ನ ಲಿಂಕ್ ಮಾಡದೇ ಇರೋದು. ಎರಡನೇದು, ಖರಾಬ್ ಎ ಖರಾಬ್ ಬಿ 0 ಇರೋದು, ಖರಾಬ್ ಸಿ ಅಲ್ಲಿ ಎಂಟ್ರಿ ಮಾಡಿರೋದು. ಮೂರನೇ ವಿಧ, ಟೈಪ್ ಆಫ್ ಲ್ಯಾಂಡ್ ಪುಷ್ಕಿ ತರಿ ಭಾಗ ಇತ್ತು, ಆ ವಿಸ್ತೀರ್ಣ ಮಿಸ್ ಮ್ಯಾಚ್ ಇರೋದು. ಮತ್ತೆ ನೆಟ್ ಎಕ್ಸ್ಟೆಂಟ್ ಲ್ಯಾಂಡ್ ಟೈಪ್ ಎಕ್ಸ್ಟೆಂಟ್ಗೂ ಮಿಸ್ ಮ್ಯಾಚ್ ಆಗ್ತಾ ಇರೋದು. ಮತ್ತೆ ಡೇಟಾ ಎಂಟ್ರಿಯನ್ನ ಹೆಕ್ಟೇರ್ಸ್ ಅಲ್ಲಿ, ವಿಸ್ತೀರ್ಣವನ್ನ ಹೆಕ್ಟೇರ್ಸ್ ಅಲ್ಲಿ ಎಂಟ್ರಿ ಮಾಡಿರೋದು. ಈಗ ಅದನ್ನ ಏಕರ್ಸ್ ಅಂಡ್ ಗುಂಟನ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಮತ್ತೆ ಆರನೇದು, ಇದು ಆನ್ಲೈನ್ ಸಾಫ್ಟ್ವೇರ್ ಅಲ್ಲಿ ಕಡತ ನಾಶವಾಗಿದೆ ಅಂತ ಹೇಳಿರೋದು. ಸೊ ಇಂಥ 6 ವಿಧದ ನ್ಯೂನತೆಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಆಪರೇಟರ್ ಲಾಗಿನಲ್ಲಿ ಎಡಿಟ್ ಆಪ್ಷನ್ ಅಲ್ಲಿ ತೋರಿಸಲಾಗುತ್ತೆ. ಸೊ ಆಪರೇಟರ್ ಲಾಗಿನಲ್ಲಿ ಎಡಿಟ್ ಆಪ್ಷನ್ ಹೋಗಿ ಇದನ್ನ ಸರಿಪಡಿಸೋದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಈಗ ಮೊದಲಿಗೆ ಅಕರ್ಬನ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಲ್ಲಿ ಆಪರೇಟರ್ ಲಾಗಿನ್ ಆಗೋಣ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಎಡಿಟ್ ಅಕಾರ್ಬನ್ ಡೇಟಾ ಅಂತ. ಸೊ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಸಂಬಂಧಪಟ್ಟ ಹೋಬಳಿ ಮತ್ತು ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಎಲ್ಲ ಆಲ್ ಸರ್ವೆ ನಂಬರ್ ಕೊಟ್ಟು ಗೆಟ್ ಅಕಾರ್ಬನ್ ಡೀಟೇಲ್ಸ್ ಕೊಟ್ಟಾಗ ಯಾವ್ಯಾವ್ದನ್ನ ನಾವು ಎಡಿಟ್ ಮಾಡಬೇಕಾಗಿದೆ, 6 ವಿಧದ ನ್ಯೂನತೆಗಳು ಯಾವ್ಯಾವ ಇದೆ, ಆ ಒಂದು ಸರ್ವೆ ನಂಬರ್ ಅಕಾರ್ಬನ್ ಎಂಟ್ರಿಗಳನ್ನ ಡಿಸ್ಪ್ಲೇ ಮಾಡಲಾಗುತ್ತೆ. ನೋಡಿ ಇಲ್ಲಿ ಇದನ್ನ ಪೇರೆಂಟ್ ಐಡಿ ಮ್ಯಾಚ್ ಆಗದೆ ಇರುವಂತದ್ದು. ಸೊ ಹೀಗೆ ಇದನ್ನ ಸರಿಪಡಿಸೋದಕ್ಕೆ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಎಂಟ್ರಿಯಲ್ಲಿ ಯಾವ ವಿಧದ ನ್ಯೂನ್ಯತೆ ಇದೆ, ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ತೀವಿ. ನೋಡಿ, ಇದಕ್ಕೆ ಈ ಆಕಾರ್ ಬಂದಿಗೆ ಪೇರೆಂಟ್ ಸಂಖ್ಯೆನ ಲಿಂಕ್ ಮಾಡಲಾಗಿಲ್ಲ ಅಂತ ತೋರಿಸ್ತಾ ಇದೀವಿ. ಓಕೆ ಕೊಟ್ಟು ಈಗ ಅದಕ್ಕೆ ಪೇರೆಂಟ್ ನ ಹೇಗೆ ಲಿಂಕ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಸೆಲೆಕ್ಟ್ ಪೇರೆಂಟ್ ಸರ್ವೆ ನಂಬರ್ಸ್ ಹೋಗಿ, ಸೊ ಯಾವ ಪೇರೆಂಟ್ ಸರ್ವೆ ನಂಬರ್ ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಟ್ರೆ ಲಿಂಕ್ ಆಗುತ್ತೆ. ಸೊ ಓಕೆ ಹೇಳಿ. ಅದೇ ತರ ವಿಸ್ತೀರ್ಣ ಏನಾದ್ರು ವ್ಯತ್ಯಾಸಗಳಿದ್ದಲ್ಲಿ ಪುಷ್ಕಿ ತರಿ ಅಥವಾ ಟೋಟಲ್ ವಿಸ್ತೀರ್ಣ ಆಗ್ಬೋದು, ಅದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬಹುದು. ಹೆಕ್ಟೇರ್ಸ್ ಅಲ್ಲಿ ಎಂಟ್ರಿ ಮಾಡಿದ್ರೆ ಅದನ್ನು ಎಕರೆ ಗುಂಟೆಯಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಕುಷ್ಕಿ ವಿಸ್ತೀರ್ಣ ತಪ್ಪಾಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಆಡ್ ಮಾಡಿದ್ರೆ ಹೊಸದಾಗಿ ಆಡ್ ಆಗುತ್ತೆ. ಅದನ್ನ ಎಡಿಟ್ ಕೂಡ ಎಡಿಟ್ ಆಪ್ಷನ್ ಮುಖಾಂತರ ಎಡಿಟ್ ಮಾಡ್ಕೋಬಹುದು. ಹಾಗೆ ಎಲ್ಲ ವಿಸ್ತೀರ್ಣವನ್ನ ಸರಿಪಡಿಸಿ ಕೊನೆಗೆ ಶರವನ್ನ ಬರೆದು ನಮೂದಿಸಿದ ಎಲ್ಲಾ ಡೇಟಾ ಸರಿಯಾಗಿದೆ, ಪರಿಶೀಲನೆ ಮಾಡಿದ್ದೇನೆ ಅಂತ ಹೇಳಿ ರೈಟ್ ಮಾರ್ಕ್ ಹಾಕಿ ಸೇವ್ ಮಾಡಿದ್ರೆ ಇದು ನೆಕ್ಸ್ಟ್ ಸೂಪರ್ವೈಸರ್ಗೆ ಹೋಗುತ್ತೆ. ಸೂಪರ್ವೈಸರ್ ಇಂದ ADLR ಅಪ್ರೂವಲ್ಗೆ ಹೋಗುತ್ತೆ. ಸೊ ಪ್ರತಿಯೊಂದನ್ನು ಕೂಡ ನೀವು ಆಯ್ಕೆ ಮಾಡಿಕೊಂಡು ಎಡಿಟ್ ಮಾಡಬೇಕಾಗಿದೆ. ನೋಡಿ, ಇಲ್ಲಿ ಈ ಒಂದು ಆಕಾರ ಬಂದಲ್ಲಿ ಸಾಗುವಳಿ ವಿಸ್ತೀರ್ಣ ಮತ್ತು ಜಮೀನುಗಳ ಪುಷ್ಕಿತರಿ ಭಾಗ ಇದು ಪ್ಲಾಂಟೇಶನ್ ವಿಸ್ತೀರ್ಣದಲ್ಲಿ ವ್ಯತ್ಯಾಸ ಇದೆ. ಸಾಗುವಳಿ ವಿಸ್ತೀರ್ಣಕ್ಕೂ ಜಮೀನುಗಳ ವಿಸ್ತೀರ್ಣಕ್ಕೂ ಟೈಪ್ ಆಫ್ ವಿಸ್ತೀರ್ಣಕ್ಕೂ ವ್ಯತ್ಯಾಸ ಇದೆ. ಸೊ ಇದನ್ನ ಸರಿ ಮಾಡೋಣ. ಸರಿ ಅಂತ ಕೊಟ್ಟಾಗ ಸೊ ಇದು ಪೇರೆಂಟ್ ಮಿಸ್ ಇದಾಗಿದ್ರು ಇಲ್ಲಿ ಪೇರೆಂಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಮತ್ತೆ ವಿಸ್ತೀರ್ಣವನ್ನು ಕೂಡ ಸರಿ ಮಾಡಬಹುದು. ನೋಡಿ, ಇಲ್ಲಿ ಕುಸ್ಕಿ ವಿಸ್ತೀರ್ಣ ಎಂಟ್ರಿನೇ ಮಾಡಿಲ್ಲ. ಸೊ ಇದ್ರೆ ಅದನ್ನ ಎಂಟ್ರಿ ಮಾಡಿ ಆಡ್ ರೆಕಾರ್ಡ್ ಕೊಟ್ರೆ ಆಡ್ ಆಗುತ್ತೆ. ಆಲ್ರೆಡಿ ಆಡ್ ಇದ್ರೆ ಎಡಿಟ್ ಆಪ್ಷನ್ಗೆ ಹೋಗಿ ಎಡಿಟ್ ಮಾಡ್ಬೋದು. ಹೀಗೆ ಪ್ರತಿಯೊಂದು ಸರ್ವೆ ನಂಬರ್ ಕೂಡ ಎಡಿಟ್ ಮಾಡಿ ಸೇವ್ ಮಾಡಿದ್ರೆ ಅದು ಅಪ್ರೂವಲ್ಗೆ ಸರ್ವೆ ಸೂಪರ್ವೈಸರ್ಗೆ ಮತ್ತೆ ADLRಗೆ ಹೋಗುತ್ತೆ. ಅದೇ ತರ ಇನ್ನೊಂದು ಆಪ್ಷನ್ ಕೊಡಲಾಗಿದೆ, ಆಕಾರ್ಬಂದ್ ಟ್ರೀ ಅಂತ. ಈ ಆಕಾರ್ಬಂದ್ ಟ್ರೀ ಅಂದ್ರೆ ಆ ಗ್ರಾಮದ ಎಲ್ಲಾ ಸರ್ವೆ ನಂಬರ್ಗಳನ್ನು ಆಕಾರ್ಬಂದ್ ಸರ್ವೆ ಡೇಟಾವನ್ನು ಟ್ರೀ ಸ್ಟ್ರಕ್ಚರ್ ಅಲ್ಲಿ ತೋರಿಸ್ತೇವೆ. ಸೊ ನೀವು ಹೋಬಳಿ ಮತ್ತು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡ್ರೆ ಆ ಗ್ರಾಮದಲ್ಲಿರುವಂತ ಎಲ್ಲಾ ಆಕಾರ್ಬಂದ್ ಎಂಟ್ರಿಯನ್ನ ಟ್ರೀ ಸ್ಟ್ರಕ್ಚರ್ ಅಲ್ಲಿ ತೋರಿಸ್ತೀವಿ. ಪೇರೆಂಟ್, ಚೈಲ್ಡ್, ಹೀಗೆ ನೋಡಿ ಟ್ರೀ ಸ್ಟ್ರಕ್ಚರ್ ಅಲ್ಲಿ ಇದೆ. ಇಲ್ಲಿ ನಿಮ್ಗೆ ಆರೋ ಮಾರ್ಕ್ ಇಲ್ಲ ಅಂದ್ರೆ ಅದು ಆರ್ಫಾನ್ ರೆಕಾರ್ಡ್ ಅಂತ, ಅಂದ್ರೆ ಅದಕ್ಕೆ
ಪೇರೆಂಟ್ ಲಿಂಕ್ ಆಗಿಲ್ಲ, ಚೈಲ್ಡ್ ಲಿಂಕ್ ಆಗಿಲ್ಲ. ಈ ತರ ಆರೋ ಮಾರ್ಕ್ ಇದೆ ಅಂದ್ರೆ ಅದು ಪೇರೆಂಟ್ ಲಿಂಕ್ ಆಗಿದೆ ಅಂತ. ಸೊ ನೋಡಿ ಇಲ್ಲಿ ಪೇರೆಂಟ್ ಚೈಲ್ಡ್ ಲಿಂಕ್ ಆಗಿದೆ ಅಂತ. ಸೊ ಇಲ್ಲಿಂದನೂ ಬೇಕಾದ್ರೆ ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ಡೂಪ್ಲಿಕೇಟ್ ರೆಕಾರ್ಡ್ಸ್ ಇದ್ರೆ ಡಿಲೀಟ್ ಮಾಡಬಹುದು. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇದು ಆರ್ಫನ್ ರೆಕಾರ್ಡ್. ಸೊ ಇಲ್ಲಿ ಚೈಲ್ಡ್ ಲಿಂಕ್ ಆಗಿಲ್ಲ. ಸೊ ಚೈಲ್ಡ್ ಲಿಂಕ್ ಮಾಡ್ಬೇಕಾದ್ರೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ, 3ನೇ ಬಟನ್ ಮೇಲೆ. ನೋಡಿ, ಆಕಾರ ಬಂದಿಗೆ ಚೈಲ್ಡ್ ಸಂಖ್ಯೆಗಳು ಲಿಂಕ್ ಮಾಡಲು ಬಯಸುವಿರಾ, ಸರಿ ಅಂತ ಕೊಟ್ರೆ ಸೊ ಚೈಲ್ಡ್ ಕೂಡ ಲಿಂಕ್ ಮಾಡ್ಬೋದು. ಸೊ ಇಲ್ಲಿ ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಕಾರ ಬಂಧನ ವೀಕ್ಷಣೆ ಮಾಡಬಹುದು, ಮತ್ತೆ ಅದಕ್ಕೆ ಅಗತ್ಯವಿದ್ದಲ್ಲಿ ಆಕಾರ ಬಂಧನ ಎಡಿಟ್ ಕೂಡ ಮಾಡಬಹುದು. ನೋಡಿ, ಇಲ್ಲಿ ಆಕಾರ ಬಂದು ಫಾರ್ಮೇಟ್ ಅಲ್ಲಿ ತೋರಿಸ್ತಾ ಇದ್ವಿ. ಡೂಪ್ಲಿಕೇಟ್ ರೆಕಾರ್ಡ್ಸ್ ಇದ್ರೆ ಡಿಲೀಟ್ ಕೂಡ ಮಾಡಬಹುದು. ಡಿಲೀಟ್ ಆಪ್ಷನ್ ಇದೆ. ಉದಾಹರಣೆಗೆ ಇಲ್ಲಿ 15/3 15/3 ಎರಡಿದೆ. ಇಲ್ಲಿ 22 ಸರ್ವೆ ನಂಬರ್ 22 22 22 ಈ ಡೂಪ್ಲಿಕೇಟ್ಸ್ ಇದೆ. ಬೇಡ ಅಂದ್ರೆ ಡಿಲೀಟ್ ಮಾಡಬಹುದು. ವಿಸ್ತೀರ್ಣವು ಕೂಡ ಸರಿ ಈಕ್ವಲ್ ಇದೆ. ನೋಡಿ, 4/24, ಖರಾಬಿ 10 ಗುಂಟೆ, ಖರಾಬಿ 5 ಗುಂಟೆ. ಈ ಡೂಪ್ಲಿಕೇಟ್ಸ್ ಆಗಿದೆ. ಸೇಮ್ ಸರ್ವೆ ನಂಬರ್, ಡಬಲ್ ಎಂಟ್ರಿ ಆಗಿದೆ. ಸೊ ನೀವು ಒಂದನ್ನು ಉಳಿಸ್ಕೊಂಡು ಯಾವ್ದನ್ನ ಡಿಲೀಟ್ ಮಾಡ್ಬೇಕು ಡಿಸೈಡ್ ಮಾಡಿ ಡಿಲೀಟ್ ಆಪ್ಷನ್ ಕೊಟ್ರೆ ಡಿಲೀಟ್ ಆಗುತ್ತೆ. 5 ಐಡಿಗಳನ್ನು ತೆಗೆದು ಹಾಕಲಾಗಿದೆ. ಈಗ ಎಲ್ಲೂ ಕೂಡ ಡಿಲೀಟ್ ಮಾಡ್ಕೋಬಹುದು. ಈಗ ಒಟ್ಟಾರೆ ಎಲ್ಲ ಆಕಾರ ಬಂಧಗಳನ್ನು ಕೂಡ ಟ್ರೀ ಸ್ಟ್ರಕ್ಚರ್ ಅಲ್ಲಿ ಇಲ್ಲಿ ತೋರಿಸಲಾಗುತ್ತೆ. ಸೊ ಇಲ್ಲಿಂದ ಎಡಿಟ್ ಕೂಡ, ಎಡಿಟ್ ಪೇಜ್ಗೂ ಕೂಡ ಹೋಗುತ್ತೆ. ನೋಡಿ, ಇಲ್ಲಿ ಪೇರೆಂಟ್ ಸರ್ವೆ ನಂಬರ್ ಲಿಂಕ್ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿಂದಾನೇ ಲಿಂಕ್ ಮಾಡಬಹುದು. ಸೊ ನೋಡಿ, ಎಡಿಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ ಕೂಡ ಲಿಂಕ್ ಮಾಡಿ ಸೇವ್ ಮಾಡಬಹುದು. ಇಲ್ಲಿ ಖುಷ್ಕಿ ವಿಸ್ತೀರ್ಣವನ್ನು ಆಡ್ ಮಾಡ್ತಾ ಇದ್ದೇವೆ. ಮತ್ತೆ ಎಡಿಟ್ ಕೂಡ ಮಾಡ್ಬೇಕಂದ್ರೆ ಎಡಿಟ್ ಬಟನ್, ಎತ್ತರಿ ವಿಸ್ತೀರ್ಣ ಆಗ್ಬಹುದು, ಪ್ಲಾಂಟೇಶನ್ ವಿಸ್ತೀರ್ಣ ಆಗ್ಬಹುದು. ಯಾವ ಕಾಲಮ್ ಕರೆಕ್ಷನ್ ಅವಶ್ಯಕತೆ ಇದೆ ಆ ಕಾಲಮ್ಸ್ ನ ಕರೆಕ್ಷನ್ ಮಾಡಿ ಶರವನ್ನ ಬರೆದು ಇಲ್ಲಿಂದ ಸೇವ್ ಮಾಡಬಹುದು. ಟ್ರೀ ಆಕಾರ ಬಂದ ಟ್ರೀ ಇಂದನೂ ಕೂಡ ಎಡಿಟ್ ಆಪ್ಷನ್ ಕೂಡ ಓಪನ್ ಆಗುತ್ತೆ. ಸೇವ್ ಮಾಡಿದ್ರೆ ಇದು ಸರ್ವೇರ್ಗೆ ಹೋಗುತ್ತೆ, ಸರ್ವೆ ಸೂಪರ್ವೈಸರ್ಗೆ, ಆಮೇಲೆ ADLR ಹೋಗುತ್ತೆ. ಸೊ ಹೀಗೆ ಎಡಿಟ್ ಆಪ್ಷನ್ ಮತ್ತೆ ಆಕಾರ ಬಂದ ಟ್ರೀ, ಈ 2 ಆಪ್ಷನ್ ಅನ್ನ ಹೊಸದಾಗಿ ಆಪರೇಟರ್ ಲಾಗಿನ್ ಅಲ್ಲಿ ಕೊಡಲಾಗಿದೆ. ಥ್ಯಾಂಕ್ ಯು ವೆರಿ ಮಚ್.